ಮಕ್ಕಳಿಗೆ ಬೇಕಾದು ಅರ್ಧೋಯ್ದು ಬಟ್ಟೆ ಯಾಕಮ್ಮ? ಇವತ್ತು ಅರ್ಧೋಯ್ದು ಬಟ್ಟೆಗೆ ಬಹಳ ರೇಟ್ ಆಗೋಗಿತ್ತು, ಏನ್ ಮಾಡೋದೀಗ? ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ನಮ್ಮನ್ನ ಗುರುಗುಟ್ಕೊಂಡು ನೋಡ್ತಾ ಇದ್ದಾನ. ಶುದ್ಧವಾಗಿ ಮೈ ತುಂಬ ಬಟ್ಟೆ ಇರುವೆ. ದೇವ್ರ ಮಕ್ಕಳೇ, ಈ ಬೆಳಗಿನ ಜಾವ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಸಾಧ್ಯವಾದಷ್ಟು ದೇವರ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ನಿಮಗೆ ತಿಳಿಯದ ಹಾಗೆ ಆ ಯೇಸುವಿನ ವಾಕ್ಯ ನಿಮ್ಮನ್ನು ಶುಭ್ರ ಮಾಡಕ್ಕೆ ಶುರು ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 100 ಗಟ್ಟಲೆ ನಿಮಗೆ ಬೇಡವಾದ ವಿಚಾರ ಬರಲಿ, ಅದನ್ನ ಒಳಗೆ ತಗೊಳಕ್ ಬಿಡಂಗಿಲ್ಲ. ಪರಿಶುದ್ಧ ಆತ್ಮ ಆ ವಾಕ್ಯ ಎಂಬ ಖಡ್ಗದಿಂದ ಅದನ್ನು ಹೊಡೆದಾಕ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯವೇ ಒಂದು ಖಡ್ಗ. ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾನ ಆ ಸೈತಾನನ ಬಾಣಗಳನ್ನು ಆರಿಸಕ. ಹಲ್ಲೆಲೂಯಾ. ಮತ್ತೊಬ್ಬರ ಮೇಲೆ ದ್ವೇಷ ಬಿಚ್ಚಕ್ ಬರ್ತತೆ, ಮತ್ತೊಬ್ಬರ ಮೇಲೆ ಸಿಟ್ಟು ಬಿತ್ತಕ್ ಬರ್ತತೆ, ಮತ್ತೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಬಿತ್ತಕ್ ಬರ್ತತೆ ಶೈತಾನ. ನಿನಗಿಂತ ಸ್ವಲ್ಪ ಯಾರಾದ್ರೂ ಮೇಲೆ ಹೋದ ಕೂಡಲೇ ನಿಮಗೆಲ್ಲ ಒಂದ್ ಕಡೆ ಅದು ಬರಕ್ ಶುರುವಾಗ್ತದೆ ಇಲ್ಲಿದ್ದ. ಆದ್ರೆ ಪಟ್ನೆ ವಾಕ್ಯ ಎಂಬ ಖಡ್ಗ ತಗೊಂಡು ಪರಿಶುದ್ಧಾತ್ಮ ಅದನ್ನು ಕೊಚ್ಚಿ ದೇವ್ರ ಮುಂದೆ ಶುದ್ಧವಾಗಿ ಇಟ್ಕೊಳಕ್ ಸಹಾಯ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಗಾರ ಅದಕ್ಕೆ ಹೇಳ್ತದನ, ದೇವರೇ ನಿನಗೆ ವಿರುದ್ಧವಾಗಿ ಪಾಪ ಮಾಡದ ಹಾಗೆ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯ ಇಟ್ಕೊಂಡಿದ್ದೇನೆ. ಹಲ್ಲೆಲೂಯಾ. ನಿಮ್ಮ ಅಷ್ಟು ದೇವ್ರಿಗೆ ಗೊತ್ತಿದೆ ಮಕ್ಕಳೇ. ಈ ಲೋಕ ಸಂಬಂಧವಾದದ್ದು ಏನೇನೈತದೋ ಅಷ್ಟು ದೇವ್ರಿಗೆ ಗೊತ್ತಿದೆ. ನಿಮ್ಗೆ ಏನೇನು ಬೇಕೋ ದೇವ್ರಿಗೆ ಗೊತ್ತಿದೆ. ಯಾವ ಟೈಮ್ ಏನು ಕೊಡ್ಬೇಕೋ ದೇವ್ರಿಗೆ ಗೊತ್ತಿದೆ. ದೇವ್ರು ಕೊಡಕ್ಕೆ ರೆಡಿ ಆದಾನ. ಆದರೆ ನೀನು ಶುದ್ಧ ಆಗಕ್ಕೆ ರೆಡಿ ಇದೆಯಾ? ಅದು ಪ್ರಶ್ನೆ. ನೀ ಯಾವಾಗಲೂ ಶುದ್ಧವಾಗಿರಕ್ಕೆ ರೆಡಿ ಇದೆಯಾ? ಒಂದನೇ ಸ್ಟೆಪ್ಪು ದೇವರ ವಾಕ್ಯಕ್ಕಾಗಿ ಹುಚ್ಚರಾಗಲೇಬೇಕು. ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ. ಎಷ್ಟೋ ಸರಿ ಹೇಳೇನೆ, ಒಂದು ಬರಗಾಲ ಸದ್ಯದಲ್ಲೇ ಬರಬಹುದು. ಎಲ್ಲ ಶೂಟ್ಗಳು ಮಾಡಕ್ ಶುರು ಮಾಡಾರ ಅಭಿಷೇಕ್ತರನ್ನ. ಅಷ್ಟರ ಮಟ್ಟಿಗೆ ಎದ್ದಿದೆ. ಸಭೆಗಳ ಮೇಲೆ ಹಿಂಸೆಗಳು ಬರುತ್ತೆ. ಸಭಾ ಮಂದಿರಗಳ ಮುಂದೆ ನಿಮ್ಮನ್ನು ತಗೊಂಡೋಗ್ತಾರೆ. ಇದೆಲ್ಲ ದೇವ್ರ ಸೂಚನೆ ಕೊಟ್ಟಾನ. ಅಂತೆ ಕಾಲದಲ್ಲಿ ಆಗೋದೆ, ದೇವ್ರು ಹೇಳೋಣ ಅಂದ್ರೆ ಆಗೋದೆ. ಆದ್ರೆ ಇದೆಲ್ಲ ಆಗುವಾಗ ನಾವೇನು ಮಾಡ್ತಾ ಇದೀವಿ? ಅದನ್ನೇ ನೋಡ್ಕೊಂಡು ಹೆದರ್ಕೊಂಡು ಇರೋದಕ್ಕಾಗಿ ನಾವು ಕರೆಯಲ್ಪಟ್ಟಿಲ್ಲ. ಅದೇ ಸಂದರ್ಭದಲ್ಲಿ ಸಾಕ್ಷಿಗಳಾಗಿ ನಾವು ನಿಲ್ಲಬೇಕು, ಶುದ್ಧರಾಗಿ ನಾವು ನಿಂತ್ಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇದಾಗಿ ದೇವರ ವಾಕ್ಯ ಬಿಡಬೇಡ್ರಿ. ಅದಕ್ಕೆ ನಾವು ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಯಾಕೆ ಮಾಡ್ತೀವಿ? ಮಕ್ಕಳು ಮತ್ತೆ ಆ ವಾಕ್ಯನ ಮೆಲುಕಾಕಿ ಹೃದಯ, ಮನಸ್ಸು, ಆತ್ಮ ದೇವರ ಮುಂದೆ ಶುಭ್ರವಾಗಿಟ್ಟು. ಆಗ ಮಾತ್ರ ನೀನು ಎತ್ತಲ್ಪಡೋದ್ರಾಗ ಎರಡು ಮಾತಿಲ್ಲ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾರಿ, ಒಬ್ಬ ದೊಡ್ಡ ದೇವರ ಸೇವಕರು ಪ್ರಾರ್ಥನೆ ಮಾಡ್ತಿದ್ರು, ದೇವರೇ ನಿನ್ನ ರಾಜ್ಯಕ್ಕೆ ನಾನು ಯಾವ ರೀತಿ ಎಂಟ್ರಿ ಕೊಡ್ತೇನೆ ಅಂತೇಳಿ. ದೊಡ್ಡ ಸೇವಕರು ಅವರು, ಲಾಸ್ಟ್ಗೆ ಹೆಸರು ಹೇಳ್ತೇನೆ. ದೊಡ್ಡ ಸೇವಕರು, ಸಾಧಾರಣ ಸೇವೆ ಮಾಡಿದವರಲ್ಲ ಅವರು. ಸ್ವಾಮಿ ಒಂದು ದರ್ಶನ ಕೊಟ್ಟಂತ, ತುಂಬಾ ಪ್ರೇಯರ್ ಮಾಡಿದ್ರಂತ. ಸ್ವರ್ಗದಲ್ಲಿ ದೇವರೇ ನನಗೆ ಯಾವ ತರ ಸ್ಥಾನ ಇರ್ತದೆ ಅಂತೇಳಿ. ಅವಾಗ ದೇವರೊಂದು ದರ್ಶನ ರಾತ್ರಿಯಲ್ಲಿ ಏನ್ ಕೊಟ್ಟಾನಂದ್ರೆ, ತುಂಬಾ ಜನ ಒಳಗೆ ಹೋಗ್ತಾ ಇದಾರ. ಇವ್ರು ದೊಡ್ಡ ಸೇವಕರು, ನನಗೂ ಆರಾಮಾಗಿ ಹೋಗೋದಂತೇಳಿ ಹೋಗ್ತಾ ಇದಾರ. ಆದ್ರೆ ದೇವರ ಸಿಂಹಾಸನದ ಮೇಲೆ ನಿಂತ್ಕೊಂಡು ಅವ್ರ ಪಾಳೆ ಬಂತೀಗ, ಪಾಳೆ ಬಂತು. ಏಸಮಿ ನೋಡಿ ಹಿಂಗೆ ಹೇಳ್ತಾರ, ತಲೆ ಕಿರ್ಕೊಳಕ್ ಶುರು ಮಾಡಿದ್ರು. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಸ್ವಾಮಿ ಒಳಗೆ ಬಾ ಅಂತದಾರ, ಹೊರಗೆ ಹೋಗಂತಾರ, ಅರ್ಥ ಆಗ್ತಿಲ್ಲ. ತೀಡಿದ್ರು ದೇವ್ರ ಹತ್ರ, ಇದೇನಿದು? ನಾನು ಸಾಧಾರಣ ಸೇವಕನಲ್ಲ, ಲಕ್ಷಗಳು ಬರ್ತಾರೆ ನನ್ನ ಕೂಟಕ್ಕೆ. ಸ್ವಾಮಿ ಹಿಂಗಂತದಾರಲ್ಲ. ತೀಡಿದ್ರು. ದೇವ್ರ ಏನಾಯ್ತು? ಇಲ್ಲ ಮಗ, ನಿನ್ನ ಹೆಂಡತಿ ಬಗ್ಗೆ ಇನ್ನೂ ನಿನ್ನ ಮನಸಾರೆ ಅವಳ ಕ್ಷಮಿಸ್ಲಿಲ್ಲ. ಸೇವೆಗೆ ಸರಿಯಾದ ಸಪೋರ್ಟ್ ಕೊಡ್ತಾ ಇಲ್ಲ ಅಂತೇಳಿ ಹೆಂಡತಿಗೆ ಎಷ್ಟು ಬೇಕಷ್ಟೇ ಪ್ರೀತಿ ಮಾಡ್ತಿ. ಊರೆಲ್ಲ ಪ್ರೀತಿ ಮಾಡ್ತೀನಿ. ನೀನು ಊರಂದ್ರೆ ಆಯ್ತು, ಊರಿನ ಜನ ಅಂದ್ರೆ ಆಯ್ತು ನಿನಗೆ ಜೀವ. ಮನೆಗಿರುವ ಹೆಂಡತಿ ಅಷ್ಟಕ್ಕಷ್ಟೇ. ಆ ಒಂದು ವಿಷಯದಿಂದ ನೀನು ಒಳಗೆ ತಗೊಳಕ್ಕಾಗಲ್ಲ ನಾನಂತ ದೇವ್ರು ಹೇಳದಂತ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಅವತ್ತೇ ಹೋಗಿ ಹೆಂಡತಿ ಹತ್ರ ಕೈ ಹಿಡ್ಕೊಂಡು ತೀಡಿದ್ರಂತ, ನನಗೆ ಕ್ಷಮಿಸಮ್ಮ. ಇಡೀ ಊರು ನನಗೆ ಹೊಗಳ್ತಾರ. ಆದ್ರೆ ಮನೆಗಿರುವ ಹೆಂಡ್ತಿನೇ
ಮನಸ್ಸು ನಾನು ಸರಿಯಾಗಿ ನೋಡ್ಕೊಳ್ಳದೆ ಹೋದರೆ ದೇವ್ರ ಒಳಗೆ ತಗೊಳ್ಳಲ್ಲ ಅಂತ. ಅವ್ರ ಹೆಸರು ಬೆನ್ನಿಹೀನ್. ಹಲ್ಲೆಲೂಯ. ಕೇಳಿಸ್ತಿಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರು ಹಿಂಗೆ ಹೇಳ್ತದಂತ, ಅಯ್ಯೋ ನನಗೇನು ಹಿಂಗೆ ಅಂತದನಂತ ಅವ್ರಿಗೆ ಟೆನ್ಷನ್. ಅಂತ ದೊಡ್ಡ ಸೇವಕರಂಗಾರೆ ನಾವೆಷ್ಟು? ಹಲ್ಲೆಲೂಯ, ಹಲ್ಲೆಲೂಯ. ಹಾಗೆ ನಮ್ಮ ಬಲದಲ್ಲಿ ಸಾಧ್ಯ ಇಲ್ಲ, ನಮ್ಮ ಶಕ್ತಿಯಿಂದ ಆಗಲ್ಲ. ನಮಗೆ ದೇವರ ಆತ್ಮನ ಸಹಾಯ ಬೇಕೇ. ಹಲ್ಲೆಲೂಯ. ಯಾರ ಸಹಾಯ ಬೇಕು? ಯಾರ ಸಹಾಯ? ಅವ್ರ ಹೆಸರೇ ಪವಿತ್ರ ಆತ್ಮ. ನಿನ್ನ ಒಳಗ ಮೈಯ ಕೂತ್ಕೊಳ್ಳೋಣ, ನಿನ್ನ ಬದಿಯಲ್ಲೇ ಕೂತ್ಕೊಳ್ಳೋಣ. ನೀನು ಅವ್ರನ್ನ ಮನಸ್ಸು ಬಿಚ್ಚಿ ಕೇಳ. ಎಷ್ಟೋ ಸಾರಿ ಕಣ್ಣು ಎಳಿತೈತೆ ಸಿನಿಮಾ ನೋಡಂತೇಳಿ. ಎಷ್ಟೇ ವಾಕ್ಯ ಕೇಳಿದ್ರು ಮನೆಗೆ ಹೋಗುವಾಗ ಅಯ್ಯೋ ಟೈಮ್ ಪಾಸ್ ಆಗ್ತಾ ಇಲ್ಲ, ಸ್ವಲ್ಪ ಸಿನಿಮಾ ನೋಡುತ್ತೆ, ಸ್ವಲ್ಪ ರೀಲ್ಸ್ ನೋಡುತ್ತೆ, ಸ್ವಲ್ಪ, ಜಾಸ್ತಿ ಇಲ್ಲ, ಸ್ವಲ್ಪ ಟೈಮ್ ಪಾಸ್ ಆಗ್ತಿ. ಅಷ್ಟು ಯಾರಿಲ್ಲ ಬಿಡಿ. ಆಮೇಲೆ ಒಂದು ಕ್ಷಮೆ ಕೇಳ್ಕೊಂಡ್ರೆ ಮಕ್ಕಳಿಗೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ನಿನ್ನ ಆ ಒಂದು ನಿರ್ಲಕ್ಷ್ಯ ಪರಲೋಕಕ್ಕೆ ಹೋಗದಾಗೆ ತಡಿಸ್ಬಿಡ್ತದೆ. ಅದ ಕಾರಣ ಪ್ರಿಯ ದೇವರ ಮಕ್ಕಳೇ, ಆ ವಾಕ್ಯನ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತದೆ. ಅದು ಓದ್ರಿ, ಪಟ್ನೆ 27, 5:27 ಫಸ್ಟ್ ಭಾಗ ಓದ್ರಿ. ಆಹಾ, ಕಳಂಕ. 2ನೇ ಪಾಯಿಂಟ್, ಸುಕ್ಕು ಮುಂತಾದದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ. ಆಹಾ, ಎಸ್ ಜೀಸಸ್. ಜೋರಾಗಿ ಕೈ ತಟ್ಟು ಬಿಡೋಣ ದೇವರಿಗೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಒಂದನೇ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ನೆನೆಸ್ತೇನೆ. ಈಗ 2ನೇ ಭಾಗಕ್ಕೆ ಹೋಗುವ. ಪಟ್ನೆ ಲೂಕನ ಸುವಾರ್ತೆ 7ನೇ ಅಧ್ಯಾಯಕ್ಕೆ ಬರ್ರಿ. ಲೂಕನ ಸುವಾರ್ತೆ ಮುಗಿಸ್ತೇನೆ. 7ನೇ ಅಧ್ಯಾಯಕ್ಕೆ ಬಂದ್ಬಿಡ್ರಿ, ಮುಗಿಸ್ತೇನೆ. ಇಂಪಾರ್ಟೆಂಟ್ ವಾಕ್ಯ ಹೇಳಿ ನಾನು ಮುಗಿಸ್ಬಿಡ್ತೇನೆ. 2ನೇದಾಗಿ, ನಮ್ಮಲ್ಲಿ ಯಾವ ಒಂದು ಸ್ವಭಾವ ಇರಬೇಕು. ಲೂಕ 7ನೇ ಅಧ್ಯಾಯ 36-37 ಓದ್ರಿ. ಫರಿಸಾಯರಲ್ಲಿ ಒಬ್ಬನು ಆತನನ್ನು ತನ್ನ ಜೊತೆಯಲ್ಲಿ, ಆ ಯೇಸು ಕ್ರಿಸ್ತನನ್ನ ತನ್ನ ಜೊತೆಯಲ್ಲಿ ಊಟ ಮಾಡಬೇಕಂತೇಳಿ ಬೇಡಿಕೊಂಡಾಗ ಆತನು ಆ ಫರಿಸಾಯನ ಮನೆಗೆ ಹೋಗಿ, ಫರಿಸಾಯನ ಮನೆಗೆ ಯೇಸು ಹೋದ, ಊಟಕ್ಕೆ ಒರಗಿಕೊಂಡನು. ಆಗ ಆ ಊರಿನಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು, ದುರಾಚಾರಿ ಅಂದ್ರೆ ವ್ಯಭಿಚಾರದಲ್ಲಿ ಬಿದ್ದ ಒಬ್ಬ ಹೆಂಗಸು, ಫರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಹೊರಗಿದ್ದಾನೆಂದು ಗೊತ್ತು ಹಿಡುಕೊಂಡು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ, ಆ ಯೇಸು ಸ್ವಾಮಿಯ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾವ ಮಾಡಿ, ಸ್ವಾಮಿಯ ಪಾದಗಳನ್ನು ತ್ಯಾವ ಮಾಡಿ, ತನ್ನ ತಲೆಗೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಸಾಯರು ಇದನ್ನು ಕಂಡು, ಇವಳು ದುರಾಚಾರಿ, ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು ಅಂದುಕೊಂಡನು. ಅದಕ್ಕೆ ಯೇಸು, ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ಮಾತದೆ ಅಂದಾಗ ಅವನು, ಬೋಧಕನೇ, ಹೇಳು ಅಂದನು. ಆಗ ಯೇಸು, ಒಬ್ಬ ಸಾಹುಕಾರನಿಗೆ 2 ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದ್ದರಿಂದ ಆ 2 ಸಾಲವನ್ನು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ ಸೀಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದ್ದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದ್ದೇನೆಂದರೆ, ಈ ಹೆಂಗಸನ್ನು ನೋಡಿದೀಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆಗೂದಲಿನಿಂದ ಒರೆಸಿದಳು.
ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೂ ನಾನು ಒಳಗೆ ಬಂದಾಗಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿದ ಪ್ರೀತಿ ಬಹಳ. ಜೋರಾಗಿ ಕೈ ತಟ್ಟುವ ಹಾಲೆಲೂಯ, ಜೋರಾಗಿ ಕೈ ತಟ್ಟುವ ದೇವರಿಗೆ ಹಾಲೆಲೂಯ. ಇವಳಲ್ಲಿದ್ದಂಥ ಮನಸ್ಸು ಇವತ್ತು ನಮಗೆ ಬೇಕಾಗಿದೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಈ ಸ್ತ್ರೀಯ ಬಗ್ಗೆ ದೇವರು ಬಹಳ ಒತ್ತಿ ಇವತ್ತು ನನ್ನ ಹತ್ರ ಮಾತಾಡಿದ್ರು. ಅವಳು ಯೇಸು ಸ್ವಾಮಿ ಯಾವ ಮನೆಗದಳ, ಎಲ್ಲಿ ಅದನ ಅಂತೇಳಿ ಗುರ್ತು ಮಾಡಿಕೊಂಡು ಸುಗಂಧವಾದ ದ್ರವ್ಯವನ್ನ ಅವಳು ತಗೊಂಡು ಬರ್ತಾ ಇದ್ದಾಳೆ. ಲಕ್ಷ್ಯ ಕೊಡಿ, ಎಲ್ಲರೂ ಲಕ್ಷ್ಯ ಕೊಡಿ. ಇಂಪಾರ್ಟೆಂಟ್ ಹೇಳಿ ನಾನು ಮುಗಿಸ್ತೇನೆ. ಒಂದು ಕಾಲದಲ್ಲಿ ಆ ಸುಗಂಧವಾದ ತೈಲ ತನ್ನ ಪಾಪ ಮಾಡಕ್ಕಾಗಿ ಒಂದು ನುಗುಲು ಹಚ್ಚಿದ್ರೆ ಸಾಕು, ಅದು ಸೆಂಟು. ಗಂಡಸರೆಲ್ಲ ಅವಳ ಕಡೆಗೆ ತಿರುಗಬೇಕು, ಅಷ್ಟು ಘಮ ಘಮ ಘಮ, ಬಹಳ ಕಾಸ್ಟ್ಲಿ ಅದು. ಆ ರೀತಿ ಪಾಪ ಮಾಡ್ತಾ ಇದ್ದವಳು. ಆದ್ರೆ ಅವಳು ಗೊತ್ತಾಯ್ತು ತಾನು ಮಾಡೋದು ಸರಿಯಲ್ಲ. ನೀವು ಹೇಗೆ ವಾಕ್ಯ ಕೇಳ್ತಿದ್ರೆ ಹಾಗೆ ಯೇಸುವಿನ ವಾಕ್ಯ ಕೇಳುವ ಸಂದರ್ಭ ದೇವರು ತಗೊಂಬಂದ ಅವಳ ಜೀವನದಲ್ಲಿ. ಅವಳು ಮಾಡಿದ್ದ ಇವತ್ತು ನಮಗೆ ಬಹಳ ಆಳವಾದ ಸತ್ಯವನ್ನು ಕಲಿಸ್ತಾ ಇದೆ. ಯಾವ ಒಂದು ಸುಗಂಧವಾದ ಆ ಒಂದು ತೈಲವನ್ನ ಪಾಪ ಮಾಡಕ